ಒಬ್ಬ ಕನ್ನಡಿಗರಾಗಿ ನೀವು ಕನ್ನಡಿಗನ ಗೆಲುವನ್ನೇ ಸಹಿಸ್ತಾ ಇಲ್ಲ. ಇನ್ನು ಕನ್ನಡ ಪರ ಏನು ಹೋರಾಟ ಮಾಡ್ತೀರಾ ಮೇಡಮ್ ನೀವು? ಓಟು ಗಿಲ್ಲಿ ಮತ್ತು ರಕ್ಷಿತಾಗಿಂತ ಜಾಸ್ತಿ ಬಂದಿದೆಯಂತೆ. ಯಾವ ಮುಟ್ಟಾಳ ಮೇಡಮ್ ನಿಮ್ಗೆ ಹೇಳಿರೋದು ಆ ಥರ? ಆ ಮಾಹಿತಿ ಯಾರು ನಿಮಗೆ ನಿಜವಾಗ್ಲೂ ನಿಮ್ದಲ್ಲ ತಪ್ಪು. ಯಾರೋ ಹಾಕ್ಕೊಟ್ಟಿದ್ದಾರೆ, ಅದಕ್ಕೆ ನೀವು ಮಾತಾಡ್ತಾ ಇದ್ದೀರಾ. ನನಗೆ ಒಂದೇ ಒಂದು ಕಡೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡ್ತಿರೋದು ಒಂದು ವಿಡಿಯೋ ತೋರಿಸಿ. ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಎಲ್ಲ ಕಡೆ ಫುಲ್ಲು ಟ್ರಾಲ್ 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 ಪೇಜಸ್ ಯಾವ್ದು ಬೇಕಾದರೂ ತಗೊಳ್ಳಿ, ಅಲ್ಲಿಗೆ ನಿಮ್ಮದೇ ಇರೋದು. ಗಿಲ್ಲಿ ನಾನು ಬಡವ ಇದ್ದೀನಿ ಗೆಲ್ಲಿಸಿ ಅಂತ ಎಲ್ಲೂ ಹೇಳೂ ಇಲ್ಲ. ವ್ಯಕ್ತಿತ್ವದ ಬಗ್ಗೆ ನೀವು ಮಾತಾಡ್ತಿದ್ರಲ್ಲ ಮೇಡಮ್, ನಂಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ನೀವು ಮನೇಲೇ ಇದ್ದು ರಕ್ಷಿತಾ ಶೆಟ್ಟಿಗೆ ಎಷ್ಟೆಲ್ಲ ಮಾತಾಡಿದ್ದೀರಾ, ನೀವು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿರಲ್ಲ ಮೇಡಮ್. ಒಬ್ಬರು ಹೆಣ್ಣಾಗಿ ಹೆಣ್ಣಿನ ಬಗ್ಗೆನೇ ಎಷ್ಟೆಲ್ಲ ಮಾತಾಡಿದ್ದೀರಾ ನೀವು. ಹಂಗಿದ್ರೆ ನೀವೇ ಯಾರನ್ನಾದರೂ ಕಳಿಸ್ಬೋದಾಗಿತ್ತಲ್ಲ ನಿಮ್ಮ ಜಾಗದಲ್ಲಿ. ನಾನು ಶ್ರೀಮಂತಳಿದ್ದೀನಿ, ಯಾರಾದರೂ ಬಡವರಿದ್ದರೆ ಶೋ ಕಳಿಸಿ. ಹಾಯ್ ಹಲೋ, ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆಯಿಂದ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಅಶ್ವಿನಿ ಮೇಡಮ್ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ಗಿಲ್ಲಿ ಗೆದ್ದಿದ್ದು ಆಯಿತು, ಜನ ಪ್ರೀತಿಯಿಂದ ಮೆರೆಸಿದ್ದು ಆಯಿತು, ಎಲ್ಲ ಮುಗಿದ್ರು ಕೂಡ ಈ ನಮ್ಮ ಅಶ್ವಿನಿ ಮೇಡಮ್ದು ಗೋಳು ಇನ್ನೂ ಮುಗಿತಾ ಇಲ್ಲ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ಈಗ ನೋಡಿ ಆ ಅಮ್ಮ ಯಾಕೆ ಕಪ್ ಗೆದ್ದಿಲ್ಲ ಅಂತ ನಿಜವಾಗ್ಲೂ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದರೆ ಬಿಗ್ ಬಾಸ್ನಲ್ಲಿ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ವೀಕೆಂಡಲ್ಲಿ ಸುದೀಪ್ ಸರ್ ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಗ್ ಬಾಸ್ ಫಿನಾಲೆ ಟೈಮಲ್ಲಿ ಒಂದು ಸ್ಟೇಟ್ಮೆಂಟು, ಆಚೆ ಬಂದ ಮೇಲೆ ನ್ಯೂಸ್ಗಳ ಮುಂದೆ ಒಂದು ಸ್ಟೇಟ್ಮೆಂಟು. ನಿಜವಾಗ್ಲೂ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಗಿಲ್ಲಿ ಗೆದ್ದಿರೋದನ್ನ ಇಡೀ ಜನ ಸಂಭ್ರಮಿಸ್ತಾ ಇದ್ದಾರಲ್ಲ ಆಚೆ ಕಡೆ. ಮಂಡ್ಯ ಜನತೆ ಏನು ಸಂಭ್ರಮಿಸ್ತಿದ್ರು, ಮಂಡ್ಯ ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ಗಿಲ್ಲಿನ ವ್ಯಕ್ತಿತ್ವ ಆಗಲಿ ಆಟ ಆಗಲಿ ಯಾರು ಇಷ್ಟಪಟ್ಟಿದ್ದಾರಲ್ಲ, ಸೊ ಅವರೆಲ್ಲರೂ ಕೂಡ ಗಿಲ್ಲಿನ ಮೆರೆಸ್ತಾ ಇದ್ದಾರೆ. ಬಟ್ ಅಶ್ವಿನಿ ಮೇಡಮು ಹೊರಗಡೆ ಬಂದು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ. ಗಿಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ, ಮುಖವಾಡ ಹಾಕ್ಕೊಂಡು ಆಟ ಆಡ್ದ ಅಂತ ಮಾತಾಡ್ತಾರೆ. ಅಲ್ಲ, ಈ ಮೇಡಮು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಯಾವ ವ್ಯಕ್ತಿನ ಬಿಟ್ಟಿಲ್ಲ ಹೇಳಿ. ರಕ್ಷಿತಾ ಇದೇ ಒಬ್ಳು ಹೆಣ್ಣಾಗಿ ಹುಡುಗಿ ಬಗ್ಗೆ ಎಷ್ಟೆಲ್ಲ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ, ಎಷ್ಟು ಕೀಳ್ಮಟ್ಟಕ್ಕೆ ಮಾತಾಡಬೇಕು ಅಷ್ಟು ಮಾತಾಡಿದ್ದಾರೆ. ಇವರು ಮತ್ತೆ ಹೋರಾಟಗಾರ್ತಿ ಬೇರೆ, ಛಲಗಾರ್ತಿ ಬೇರೆ. ಇವ್ರನ್ನೆಲ್ಲ ನಂಬಿಕೊಂಡು ಏನು ನಿಜವಾಗ್ಲೂ ಈ ಇನ್ಸ್ಟಾಗ್ರಾಮು ಕೆಲವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕ್ರಿಂಜ್ ಥರ ವೀಡಿಯೋಸ್ ಮಾಡ್ತಾರೆ ಗೊತ್ತಾ, ಅವರೇ ಪರವಾಗಿಲ್ಲ ಅನಿಸುತ್ತೆ. ಯಾಕೆ ಅಂದರೆ ಅವ್ರಿಗೆ ಶಿಕ್ಷಣದ ಜ್ಞಾನ ಇರಲ್ಲ, ಮನೇಲಿ ಆ ಥರ ಕಲಿಸಿರಲ್ಲ. ಬಟ್ ಇವರು ಒಬ್ಬರು ಸೀರಿಯಲ್ ನಟಿಯಾಗಿ, ಸಿನಿಮಾ ನಟಿಯಾಗಿ, ಕನ್ನಡ ಪರ ಹೋರಾಟಗಾರ್ತಿ ಅಂತಾಗಿ ಇವರೇ ಈ ಥರ ಮಾತಾಡ್ತಾರಂತಂದರೆ ಇನ್ನು ಆದಿಗೆ ಹೋಗೋರೆಲ್ಲ ಯಾವ ಥರ ಮಾತಾಡ್ಬೇಡ. ಬಿಗ್ ಬಾಸ್ ಗೆದ್ದು 24 ಅವರ್ಸ್ ಆಗಿಲ್ಲ. ಗಿಲ್ಲಿ ಬಗ್ಗೆ ಅವನು ಬಡವ ಅಂತರೂ ಅಲ್ವೇ ಅಲ್ಲ. ಹೌದು, ಅವನು ಬಡವ ಅಲ್ಲ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ. ಬಟ್ ತುಂಬ ಕಷ್ಟಪಟ್ಟಿದ್ದಾನೆ ಹುಡುಗ. ಎಷ್ಟೋ ರಿಯಾಲಿಟಿ ಶೋಗೆ ಬರಬೇಕು ಅಂದರೆ, ಸ್ಟೇಜಿಗೆ ಬರಬೇಕು ಅಂದ್ರೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಅದಾದಮೇಲೆ ಬನಿಯನ್ ಹಾಕೊಂಡು ಮಾತ್ರಕ್ಕೆ ಬಡವ ಅಂತ ನೀವೇ ಡಿಸೈಡ್ ಮಾಡ್ಕೊಂಬಿಟ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ. ಅವನೆಲ್ಲೂ ಬಡವ ಅಂತಲ್ಲ, ಪ್ಯೂರ್ ಟ್ಯಾಲೆಂಟಿಂದ ಗಿಲ್ಲಿ ಗೆದ್ದಿರೋದು. ಗಿಲ್ಲಿನ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆನೇ ಸುಮಾರು ರಿಯಾಲಿಟಿ ಶೋಗಳಲ್ಲಿ ತುಂಬ ಜನ ಅವನ ವ್ಯಕ್ತಿತ್ವನ ಇಷ್ಟಪಟ್ಟಿದ್ದಾರೆ. ಇಲ್ಲಿಗೆ ಬಂದಮೇಲೆ ಅದು ಇನ್ನೂ ಜಾಸ್ತಿ ಆಗಿದೆ, ಹಾಗಾಗಿ ಗೆದ್ದಿರೋದು. ನೀವು ಏನು ಮಾಡಿದ್ದೀರಾ ಮೇಡಮ್? ನೀವು ಒಂದು ಟಾಸ್ಕ್ ಸರಿಯಾಗಿ ಆಡಿಲ್ಲ ಅಂತೀರಾ. ಗಿಲ್ಲಿ ನಿಮ್ಮ ಜೊತೆನೇ 2 ಟಾಸ್ಕಲ್ಲಿ ಆಡಿಬಿಟ್ಟು ಗೆದ್ದಿದ್ದಾನೆ. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಗೆದ್ದಿದ್ದಾನೆ. ಟಾಸ್ಕ್ ಅಂತ ಬಿಡಿ, ಎಂಟರ್ಟೈನ್ಮೆಂಟು ಕೂಡ ಮಾತಾಡಿದೆ. ಎಂಟರ್ಟೈನ್ಮೆಂಟ್ ಕೂಡ ಗಿಲ್ಲಿಯಿಂದ ಇದೆ. ನಿಮ್ಮಿಂದ ಏನಿದೆ? ನಿಮ್ಮಿಂದ ಬರೀ ಮಾತು ಅಂದರು. ಅದು ಏನು ಒಂದು ಮಾತಾಡಿದ್ದು ಈ ವೀಕೆಂಡಲ್ಲಿ ಸುದೀಪ್ ಸರ್ ಬಂದ ಮೇಲೆ ಒಂಥರ ಮಾತಾಡ್ತೀರಾ, ಆಮೇಲೆ ಅಣ್ಣ ನನ್ನ ತಪ್ಪಾಯಿತು ಅಂತೀರಾ. ಏನು ಬೇಕು, ಏನೇ ನಿಮ್ಗೆ ತಳ ಇಲ್ಲ ಬುಡ ಇಲ್ಲ ಅದು ಆ ಮಾತಿಗೆ. ಈಗ ಹೊರಗಡೆ ಬಂದ ಮೇಲೂ ಅದೇ ಮಾಡ್ತಿದ್ರು, ಅದಕ್ಕೆ ಜನ ನಿಮ್ಮನ್ನು ಗೆಲ್ಲಿಸಿಲ್ಲ. ಆಮೇಲೆ ನನಗೆ ಓಟು ಗಿಲ್ಲಿ ಮತ್ತು ರಕ್ಷಿತಾಗಿಂತ ಜಾಸ್ತಿ ಬಂದಿದೆಯಂತೆ. ಯಾವ ಮುಟ್ಟಾಳ ಮೇಡಮ್ ನಿಮ್ಗೆ ಹೇಳಿರೋದು ಆ ಥರ? ಆ ಮಾಹಿತಿ ಯಾರು ನಿಮಗೆ ನಿಜವಾಗ್ಲೂ ನಿಮ್ದಲ್ಲ ತಪ್ಪು, ಯಾರೋ ಹಾಕ್ಕೊಟ್ಟಿದ್ದಾರೆ, ಅದಕ್ಕೆ ನೀವು ಮಾತಾಡ್ತಾ ಇದ್ದೀರಾ. ಸಂಬಂಧನೇ ಇಲ್ಲ. ಗಿಲ್ಲಿಗೆ ಬಂದಿರೋಷ್ಟು ಓಟು ಇಡೀ ಬಿಗ್ ಬಾಸ್ ಹಿಸ್ಟ್ರಿಲಿ ಯಾರಿಗೂ ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ನೀವು ಯಾಕೆ ಬಿಗ್ ಬಾಸ್ ಗೆದ್ದಿಲ್ಲ ಅಂತಂದರೆ, ನೀವು ಒಂದು ಟೈಮಲ್ಲಿ ಏನು ಮಾತಾಡ್ತೀರಾ ಅದು ನೆಕ್ಸ್ಟ್ ಟೈಮಲ್ಲಿ ಇರಲ್ಲ. ನೀವು ಎಷ್ಟು ಜನನ ಕೆಳಗಡೆ ಹಾಕಿ ಮಾತಾಡಿದ್ದೀರಾ ಬಿಗ್ ಬಾಸಲ್ಲಿದ್ದಾಗ? ನೀವೇ ನೋಡಿ, ಎಪಿಸೋಡ್ ಹೋಗ್ಬಿಟ್ಟು ಓಪನ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ.
ಸುಮ್ಮನೆ ಏನೋ ಮಾತಾಡಬಾರ್ದು. ಒಬ್ಬ ಕನ್ನಡಿಗರಾಗಿ ನೀವು ಕನ್ನಡಿಗನ ಗೆಲುವನ್ನೇ ಸಹಿಸ್ತಾ ಇಲ್ಲ. ಇನ್ನು ಕನ್ನಡ ಪರ ಏನು ಹೋರಾಟ ಮಾಡ್ತೀರಾ ಮೇಡಮ್ ನೀವು? ನಿಜವಾಗ್ಲೂ ನನಗೆ ನಿಮ್ಗೆ ಏನು ಹೇಳಬೇಕು ಪದಗಳೇ ಸಿಗ್ತಾ ಇಲ್ಲ ನಮಗೆ. ಯಾಕಂದರೆ ನೀವು ತಿಳಿದವರು, ದೊಡ್ಡವರು, ಬುದ್ಧಿವಂತರು ಎಲ್ಲ ಇರೋರು ನೀವೇ ಈ ಥರ ಮಾತಾಡ್ತೀರಾ ಅಂದರೆ, ಇನ್ನು ಬೇರೆ ಜನ ಎಲ್ಲ ಮಾತಾಡೋದ್ರಲ್ಲಿ ನನಗೂ ತಪ್ಪಿಲ್ಲ ಅನಿಸುತ್ತೆ. ನೀವು ದೊಡ್ಡವರು ಸಣ್ಣತನ ತೋರಿಸ್ಬಾರ್ದು. ನೀವು ದೊಡ್ಡವರು ದೊಡ್ಡತನ ತೋರಿಸ್ಬೇಕು. ಗಿಲ್ಲಿ ಗೆದ್ದಿದ್ದಾನೆ ಮುಗೀತು ಅಲ್ಲಿಗೆ ಬಿಟ್ಬಿಡ್ಬೇಕು. ಮುಂದೆ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕು. ಅದನ್ನೆಲ್ಲ ಬಿಟ್ಟು ನೀವು ಅವನು ಬಡವ, ತುಂಬ ಜನನ ಕೆಳಗಡೆ ಹಾಕಿ ಮಾತಾಡಿದ್ದಾನೆ, ಇದು ಒಂದು ಕಾಮಿಡಿ ಶೋ. ಮೇಡಮ್ ಇದು ಕಾಮಿಡಿ ಶೋ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಕಾಮಿಡಿ ಶೋ ಅಲ್ವೇ ಅಲ್ಲ. ಕಾಮಿಡಿ ಮಾಡ್ಕೊಂಡು ಬಂದಿದ್ದಾನೆ ಅವನು. ಕಾಮಿಡಿ ಒಂದೇ ಮಾಡ್ಕೊಂಡು ಬಂದಿದ್ದಾನಾ? ಇಲ್ಲ, ಎಲ್ಲ ಥರನೂ ಮಾಡಿದ್ದಾನೆ ಅವನು. ಡ್ಯಾನ್ಸ್ ಮಾಡಿದ್ದಾನೆ, ಸಾಂಗ್‌ಗಳು ಆಡಿದ್ದಾನೆ. ಆಮೇಲೆ ಗೆಸ್ಟ್‌ಗಳು ಬಂದಾಗ ರೋಸ್ಟ್ ಟಾಸ್ಕ್ ಕೊಟ್ಟಾಗ ಯಾರು ಮೇಡಮ್ ರೋಸ್ಟ್ ಮಾಡಿದ್ದೀರಾ ನೀವು? ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ದಾನೆ ನಮ್ಮ ಗಿಲ್ಲಿ. ಆಮೇಲೆ ಟಾಸ್ಕ್ ಆಡಿಲ್ವಾ? ಅವನಿಗೆ ಬಂದಿರೋ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿ ನಿಮ್ಮ 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 ಜೊತೆಗೆ 2 ಟಾಸ್ಕ್ ಗೆದ್ದಿದ್ದಾನೆ ಅವನು. ಒಂದು ಕ್ಯಾಪ್ಟನ್ಸಿ ಟಾಸ್ಕು, ಇನ್ನೊಂದು ಉಸ್ತುವಾರಿ ಆಗಿದ್ದಾಗ ಬಂದಿರೋ ಟಾಸ್ಕಲ್ಲಿ 2 ಟಾಸ್ಕು ಗೆದ್ದಿದ್ದಾನೆ ಅವನು. ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ ಅವನು. ಗಿಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಒಂದೇ ಒಂದು ಕಡೆ ಬಟ್ ಮಾಡಿ ನೋಡೋಣ. ಬಟ್ ನಿಮ್ಮ ಕಡೆ ಹೇಳ್ತಾ ಹೋದರೆ ಒಂದಲ್ಲ ಇಡೀ ದಿನ ಮಾತಾಡ್ತಾ ಕೂರಬೇಕಾಗುತ್ತೆ. ಅಷ್ಟು ಲೂಪ್‌ಗಳಿದೆ ಮೇಡಮ್. ದಯವಿಟ್ಟು ನೀವು ಅದನ್ನೆಲ್ಲ ಬಿಟ್ಟು ಅವನಿಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಈ ಥರ ಹೊರಗಡೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ಕೊಡೋದಿದೆಯಲ್ಲ, ನಿಜವಾಗ್ಲೂ ಅದನ್ನು ಯಾರನ್ನೂ ಮೆಚ್ಚಲ್ಲ. ನನಗೆ ಒಂದೇ ಒಂದು ಕಡೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡ್ತಿರೋದು ಒಂದು ವಿಡಿಯೋ ತೋರಿಸಿ. ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಎಲ್ಲ ಕಡೆ ಫುಲ್ಲು ಟ್ರೋಲ್ 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 ಪೇಜಸ್ ಯಾವ್ದು ಬೇಕಾದರೂ ತಗೊಳ್ಳಿ, ಅಲ್ಲಿಗೆ ನಿಮ್ಮದೇ ಇರೋದು. ಯಾಕೆ ಮೇಡಮ್ ನೀವು ಈ ಥರ ಮಾತಾಡ್ತೀರ? ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಏನು ಅನ್ನಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿ. ದಯವಿಟ್ಟು ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ತಪ್ಪಿದ್ದಲ್ಲಿ ತಿದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.